ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಈಗ ನಮಗೆ ಥಂಡ ಏನಾದರೂ ತಿನ್ನಬೇಕಂತ ಮನಸ್ಸಾಗ್ತದೆ ಅಲ್ವಾ? ಒಂದು ಐಸ್ ಕ್ರೀಮ್ ತಿಂತೇವೆ, ಇಲ್ಲ ಕೋಲ್ಡ್ ನೀರು ಇಡೀ ದಿವಸ ಕುಡಿತಾ ಇರ್ತೇವೆ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಒಂದು ಒಳ್ಳೆ ಫ್ರೂಟ್ ಸಲಾಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಈಸಿಯಾಗಿದೆ. ನಿಮಗೆ ಬೇಕಾಗಿರುವಂತಹ ಫ್ರೂಟ್ಸಿಂದ ಈ ಫ್ರೂಟ್ ಸಲಾಡನ್ನು ತಯಾರಿಸ್ಬೋದು. ಫ್ರೂಟ್ ಸಲಾಡನ್ನು ಹೇಗೆ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರುವ. ನಾನು ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ಇಲ್ಲಿ ಒಂದು ಪೈನಾಪಲ್ ತಗೊಂಡಿದ್ದೀನಿ, ಸ್ವಲ್ಪ ಬಾಳೆಹಣ್ಣು, ಒಂದು ಆ್ಯಪಲ್ ಮತ್ತು ಒಂದು ಪೊಮೊಗ್ರನೇಟ್ ಅಂದರೆ ಒಂದು ದಾಳಿಂಬೆ, ಸ್ವಲ್ಪ ಹಸಿರು ದ್ರಾಕ್ಷಿ, ಸ್ವಲ್ಪ ರೆಡ್ ದ್ರಾಕ್ಷಿ ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ. ಇದಕ್ಕೆ ದ್ರಾಕ್ಷಿ ಹಣ್ಣು ಮತ್ತು ಪೊಮೊಗ್ರನೇಟ್ ಆ್ಯಪಲ್ ಅದನ್ನು ಹಾಕಿ ಒಂದು 2-3 ನಿಮಿಷ ಆಗುವಷ್ಟು ಹೀಗೇನೆ ಇಡಬೇಕು. ಯಾಕೆಂದರೆ ಇದರಲ್ಲಿ ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ವ, ಅದೆಲ್ಲ ಹೋಗಲಿ ಅಂತ ಒಂದು 3 ನಿಮಿಷ ಆಗುವಷ್ಟು ಹೀಗೇನೆ ಇಡ್ತಿದ್ದೇನೆ. 3 ನಿಮಿಷ ಆಗಿದೆ. ಪುನಃ ನಾರ್ಮಲ್ ನೀರಲ್ಲಿ 2-3 ಸಲ ಚೆನ್ನಾಗಿ ವಾಪಸ್ ತೊಳೆಯಬೇಕು ಇದನ್ನು. ಈಗ ಎಲ್ಲ ಫ್ರೂಟ್ಸನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಮೊದಲು ದ್ರಾಕ್ಷಿಯನ್ನು ಕಟ್ ಮಾಡ್ಕೊಳ್ಳುವ. ಸ್ವಲ್ಪ ಟೈಮ್ ಆಗ್ತದೆ, ಸ್ವಲ್ಪ ಪೇಷನ್ಸಿಂದ ಇಲ್ಲಿ ಕೆಲಸ ಮಾಡಬೇಕಾಗ್ತದೆ. ಕಪ್ಪು ದ್ರಾಕ್ಷಿಯಲ್ಲಿ ಬೀಜ ಇದೆ, ಇದನ್ನು ತೆಗೆಯ. ಇದು ತಿನ್ನುವಾಗ ಬಾಯಿಗೆ ಸಿಗಬಾರ್ದು. ನೋಡಿ, ಎಲ್ಲ ಸೀಡನ್ನು ತೆಗೆದಿದ್ದೇನೆ. ಈಗ ದಾಳಿಂಬೆಯನ್ನು ಕಟ್ ಮಾಡ್ತೀನಿ. ಇಲ್ಲಿ ದಾಳಿಂಬೆಯಲ್ಲಿ ಹುಳ ಎಲ್ಲ ಇರ್ತದೆ, ಸರಿಯಾಗಿ ನೋಡಿಕೊಂಡು ತೆಗೆಯಬೇಕು. ಯಾವ ಫ್ರೂಟ್ಸಲ್ಲಿ ಜಾಸ್ತಿ ಹುಳ ಇರ್ತದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ? ನಾವು ಮನೆಯಲ್ಲಿ ಫ್ರೂಟ್ ಸಲಾಡ್ ಮಾಡೋದಾದರೆ ಫ್ರೂಟ್ಸಲ್ಲಿ ಹುಳ ಇದೆಯಾ ಅಂತ ಸರಿಯಾಗಿ ನೋಡ್ಕೊಂಡು ಹಾಕ್ಕೊಳ್ತೇವೆ. ಹೋಟೆಲಲ್ಲಿ ಅಥವಾ ಐಸ್ ಕ್ರೀಮ್ ಪಾರ್ಲರಲ್ಲಿ ಅವರೆಲ್ಲ ಅದನ್ನು ನೋಡೋದಿಲ್ಲ. ಹುಳ ಇದ್ದರೂ ಅದನ್ನು ಅದಕ್ಕೆ ಹಾಕಿಬಿಡ್ತಾರೆ. ಹುಳ ಇದ್ದರೂ ಅವರೇನು ಅದನ್ನು ಅಷ್ಟೊಂದು ಕೇರ್ ಮಾಡಲ್ಲ. ಏಕೆಂದರೆ ಅಲ್ಲಿ ತುಂಬ ಕಸ್ಟಮರ್ಸ್ ಇರ್ತಾರೆ, ಅವರಿಗೂ ಕೂಡ ಕೆಲಸ ಇರ್ತದೆ ಅಲ್ವಾ? ಅದಕ್ಕೆ ಮನೆಯಲ್ಲಿ ಮಾಡಿ ತಿಂದರೆ ಒಳ್ಳೆಯದು ಇದನ್ನೆಲ್ಲ. ಈಗ ಪೊಮೊಗ್ರನೇಟ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೂಟ್ ಸಲಾಡಲ್ಲಿ ಪೈನಾಪಲ್ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಇಷ್ಟು ಸಾಕು, ನಾನು ಸ್ವಲ್ಪ ತಗೊಂಡಿದ್ದೀನಿ. ದ್ರಾಕ್ಷಿ, ಪೈನಾಪಲ್ ಮತ್ತು ಪೊಮೊಗ್ರನೇಟನ್ನು ಫಸ್ಟ್ ಕಟ್ ಮಾಡಿದ್ದೇನೆ. ಇಲ್ಲಿ ಬಾಳೆಹಣ್ಣು ಮತ್ತು ಆ್ಯಪಲನ್ನು ನಾನು ಕೊನೆಯಲ್ಲಿ ಕಟ್ ಮಾಡ್ತೀನಿ. ಯಾಕೆಂದರೆ ಅದು ಬೇಗನೆ ಕಟ್ ಮಾಡಿ ಇಟ್ಟರೆ ಉಂಟಲ್ಲ, ಸ್ವಲ್ಪ ಬ್ರೌನ್ ಕಲರ್ ಆಗಿ ಬರ್ತದೆ, ನಿಮಗೆ ಗೊತ್ತಿರ್ಬೋದು. ಅದಕ್ಕೋಸ್ಕರ ಇದನ್ನು ಲಾಸ್ಟಲ್ಲಿ ಕಟ್ ಮಾಡ್ತೀನಿ. ಫ್ರೂಟ್ ಸಲಾಡ್ ಮಾಡೋದಕ್ಕೆ ನಾನಿಲ್ಲಿ 500 ml ಅದು 2 ಪ್ಯಾಕೆಟ್ ತಗೊಂಡಿದ್ದೀನಿ. ಅಂದರೆ 1 ಲೀಟರ್ ಹಾಲು ಮತ್ತು ಕಸ್ಟರ್ಡ್ ಪೌಡ್ರ್ ಬೇಕಾಗ್ತದೆ. 1 ಕಪ್ ಸಕ್ಕರೆ ಬೇಕಾಗ್ತದೆ. ನೀವು ಇಲ್ಲಿ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನು 1 ಕಪ್ ತಗೊಂಡಿದ್ದೀನಿ. ಯಾಕೆಂದರೆ ಫ್ರೂಟ್ಸ್ ಕೂಡ ಸ್ವೀಟಾಗಿ ಇರ್ತದೆ ಅಲ್ವಾ, ಜಾಸ್ತಿ ಬೇಡ ಇಲ್ಲಿ. ಈಗ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, 2 ಪ್ಯಾಕೆಟ್ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಬೌಲಿಗೆ 3 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಿದ್ದೀನಿ. ಈಗ ಇಲ್ಲಿ ಹಾಲು ಬಿಸಿ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಸ್ವಲ್ಪ ಹಾಲನ್ನು ತೆಗೆದು ಈ ಕಸ್ಟರ್ಡ್ ಪೌಡರ್ಗೆ ಆ್ಯಡ್ ಮಾಡ್ಕೊಳ್ಬೇಕು. ಒಂದು 3 ಸ್ಪೂನ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಕಸ್ಟರ್ಡ್ ಪೌಡರನ್ನು ಹಾಲೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಎಲ್ಲ ಇರಬಾರ್ದು. ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಸ್ಟರ್ಡ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ಗಂಟು ಏನೂ ಇಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಹಾಲನ್ನು ಬಿಸಿ ಮಾಡ್ಕೊಳ್ಳುವ. ಈಗ ಹಾಲು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ, ನೋಡ್ತಾ ಇರ್ಬೋದು. ಹಾಲು ಸ್ವಲ್ಪ ಬಿಸಿ ಆಗ್ತಿರುವಾಗಲೇ ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಬೇಕು. ಯಾಕಂದರೆ ಸಕ್ಕರೆ ಸ್ವಲ್ಪ ಕರಗಬೇಕಲ್ವ, ಅದಕ್ಕಾಗಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಹಾಲು ಕುದೀತಾ ಉಂಟು, ನೋಡ್ತಾ ಇರ್ಬೋದು. ಹಾಲು ಕುದೀತಿರುವಾಗ ನಾವು ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲಿ ಇಡುವ. ಇದಕ್ಕೆ ಈಗ ಕಸ್ಟರ್ಡ್ ಪೌಡ್ರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೈ ಬಿಡಲಿಕ್ಕೆ ಇಲ್ಲ ಇಲ್ಲಿ. ಯಾಕೆಂದರೆ ಕಸ್ಟರ್ಡ್ ಪೌಡ್ರು ಹಾಕಿದ ಮೇಲೆ ಅದು ಸ್ವಲ್ಪ ಗಂಟು ಆಗ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಇದು ರೆಡಿ ಆಗಿದೆ, ನೋಡ್ತಾ ಇರ್ಬೋದು ಯಾವುದೇ ಗಂಟುಗಳೆಲ್ಲ ಇಲ್ಲ. ಇವಾಗ ಇದು ಆಯಿತು. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. 10 ನಿಮಿಷ ತಾಗ್ತದೆ ಇದಕ್ಕೆ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ. ಅಲ್ಲಿಯ ತನಕ ನಾವು ಇವಾಗ ಬಾಳೆಹಣ್ಣು ಮತ್ತು ಆ್ಯಪಲನ್ನು ಕಟ್ ಮಾಡ್ಕೊಳ್ಳುವ. ಇವಾಗ ಆ್ಯಪಲ್ ಕಟ್ ಮಾಡ್ತಿದ್ದೀನಿ, ಯಾಕೆಂದರೆ ಹಾಲು ತಣ್ಣಗಾಗುವಾಗ ಟೈಮ್ ತಗ್ತದೆ ಒಂದು 5 ನಿಮಿಷ. ಇಲ್ಲಿ 5 ನಿಮಿಷದಲ್ಲಿ ನಾವು ಆ್ಯಪಲ್ ಮತ್ತು ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಒಂದು ಆ್ಯಪಲಲ್ಲಿ ಇಷ್ಟು ಸಿಕ್ಕಿತು. ಇಲ್ಲಿ ನಾನು 4 ಬಾಳೆಹಣ್ಣು ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ತಗೊಳ್ಳಿ. ಇದನ್ನು ಹಾಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಯಾವ ಫ್ರೂಟ್ಸ್ ಬೇಕು ಅದನ್ನು ತಗೊಂಡು ಬರಲಿ, ಇದನ್ನೇ ತಗೊಂಡು ಬರಬೇಕಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ವಾ. ನಿಮಗೆ ಇದರಲ್ಲಿ ಯಾವ ಫ್ರೂಟ್ಸ್ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನನಗೆ ಇದರಲ್ಲಿ ಪೈನಾಪಲ್ ತುಂಬಾ ಇಷ್ಟ. ನಿಮಗೆ ಯಾವುದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇಲ್ಲಿ ತುಪ್ಪ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ ಎಲ್ಲ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಇವಾಗ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಬಾದಾಮಿ ಕೂಡ ತಗೊಂಡಿದ್ದೀನಿ, ಇದನ್ನು ಕೂಡ ಹಾಕೊಳ್ತಿದ್ದೀನಿ. ಇಲ್ಲಿ ಬಾದಾಮಿಯನ್ನು ಕೂಡ ಫ್ರೈ ಮಾಡಿ ಹಾಕಿದ್ದೀನಿ. ಇದನ್ನೀಗ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈಗ ಡ್ರೈ ಫ್ರೂಟನ್ನು ಕೂಡ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಸ್ಟರ್ಡ್ ಮಿಕ್ಸಿಂಗ್ ಹಾಲೆಲ್ಲ ತಣ್ಣಗಾಗಿದೆ, ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಈ ಥರ ಅಗಲವಾದ ಒಂದು ಪಾತ್ರೆ ತಗೊಳ್ಳಿ. ಅಗಲವಾದ ಪಾತ್ರೆ ತಗೊಂಡ್ರೆ ಮಿಕ್ಸ್ ಮಾಡಲಿಕ್ಕೆಲ್ಲ ಚೆನ್ನಾಗಾಗ್ತದೆ. ಅದಕ್ಕೋಸ್ಕರ ಅಗಲವಾದ ಪಾತ್ರೆ ತಗೊಂಡಿದ್ದೀನಿ. ಈಗ ಎಲ್ಲ ಫ್ರೂಟ್ಸನ್ನು ಇದರ ಒಳಗೆ ಹಾಕ್ಕೊಳ್ತಿದ್ದೀನಿ. ಬನಾನಾ ಮತ್ತು ಆ್ಯಪಲನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಫ್ರೂಟ್ಸ್ ಎಲ್ಲ ಮಿಕ್ಸ್ ಆದಮೇಲೆ ಎಷ್ಟು ಚೆಂದ ಕಾಣ್ತಾ ಉಂಟು, ನೋಡ್ತಾ ಇರ್ಬೋದು. ಇದಕ್ಕೆ ಖಾಲಿ ಐಸ್ ಕ್ರೀಮ್ ಹಾಕ್ಕೊಂಡು ಕೂಡ ತಿನ್ಬೋದು, ಹಾಗೆ ಹೀಗೇನೂ ಕೂಡ ತಿನ್ನಲಿಕ್ಕೆ ಆಗ್ತದೆ. ನಾವಿಲ್ಲಿ ಫ್ರೂಟ್ ಸಲಾಡ್ ಮಾಡೋದಲ್ವ, ಹಾಗೆ ಫ್ರೂಟ್ ಸಲಾಡೇ ಮಾಡಿ ತಿನ್ನುವ. ಓಕೆ, ಈಗ ಕಸ್ಟರ್ಡ್ ಮಿಕ್ಸ್ ಮಾಡಿದ ಹಾಲು ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಉಂಟಲ್ವ. ಇದನ್ನು ಕಲಡಿಸುವಾಗ ನಿಮಗೆ ಕೂಡ ನೀರು ಬರ್ತದ ಹೇಳಿ ಬಾಯಲ್ಲಿ, ಓಕೆನಾ. ಈಗ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಷ್ಟು ದಪ್ಪವಾಗಿ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ, ನೋಡ್ತಾ ಇರ್ಬೋದು. ಇದಕ್ಕೆ ಇವಾಗಲೇ ಡ್ರೈ ಫ್ರೂಟ್ಸ್ ಆಗಲಿಕ್ಕೆ ಇಲ್ಲ. ಈಗ ಒಂದು 15 ಮಿನಿಟ್ಸ್ ಆಗುವಷ್ಟು ಮೊದಲು ಫ್ರಿಜ್ಜಲ್ಲಿ ಇಡ್ತೀನಿ, ನಂತರ ವಾಪಸ್ ನಿಮಗೆ ತೋರಿಸ್ತೀನಿ, ಓಕೆನಾ. ಈಗ 15 ನಿಮಿಷ ಆಗಿದೆ. ಫ್ರೂಟ್ ಸಲಾಡ್ ಚಿಲ್ಡ್ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರ್ತದೆ. ಮತ್ತು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಉಂಟಲ್ಲ, ಅಲ್ಲೇ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿರ್ತದೆ. ಈ ಫ್ರೂಟ್ ಸಲಾಡ್ ರೆಸಿಪಿಯನ್ನು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ಯಾವಾಗ ಫ್ರೂಟ್ ಸಲಾಡ್ ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಆವಾಗ ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ಕೊಳ್ಳಿ. ಯಾಕೆಂದರೆ ಅದು 3-4 ದಿವಸ ಫ್ರಿಜ್ಜಲ್ಲಿ ಇಡಬೇಕಲ್ವಾ. 3-4 ದಿವಸ ಫ್ರಿಜ್ಜಲ್ಲಿ ಇಡೋದ್ರಿಂದ ಡ್ರೈ ಫ್ರೂಟ್ಸ್ ಸಾಫ್ಟ್ ಆಗ್ತದೆ. ಇದು ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ತುಂಬ ಚೆನ್ನಾಗಾಗ್ತದೆ. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ನೀವು ಯಾವಾಗ ತಿಂತೀರಾ ಆವಾಗಲೇ ಹಾಕ್ಕೊಳ್ಳಿ. ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ, ಓಕೆನಾ. ಮೇಲ್ಗಡೆ ಸ್ವಲ್ಪ ಕೇಸರಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಮೇಲ್ಗಡೆ ಇನ್ನೂ ಸ್ವಲ್ಪ ಫ್ರೂಟ್ಸ್ ಹಾಕ್ಕೊಳ್ತಿದ್ದೀನಿ. ಈ ನನ್ನ ಫ್ರೂಟ್ ಸಲಾಡ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.